ನನಗೆ ನಿದ್ದೆ ಬಂದಿಲ್ಲ ಅಂತ ನಾನು ಹೊರಟಿದ್ದೆ ಕಾಡಿನ ದಾರಿಯಲ್ಲಿ, ಹಿಮಗಳ ಮಡಿಲಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್, ನಾನ್ ನಿಮ್ಮ ಪ್ರೀತಿಯ ಡಿಜೆ ದೀಪು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಾ ಇರೋದು ಎಲ್ಲಿ ಅಂದ್ರೆ, ನೀವೇ ಗೆಸ್ ಮಾಡಿರತ್ತೆ, ಮುಂದೆ ನೋಡಿ. ನನ್ಗೆ ಒಬ್ಬನಿಗೆ ಬೇಜಾರಾದಾಗ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ, ಬಟ್ ಎಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಬಟ್ ಹೋಗ್ತಾ ಇರ್ತೀನಿ, ಖುಷಿ ಆದಾಗ ಹೋಗ್ತೀನಿ, ಬೇಜಾರಾದಾಗ ಹೋಗ್ತೀನಿ. ಬಟ್ ಇವಾಗ ಖುಷಿಯಿಂದ ಹೋಗ್ತಾ ಇದೀನಿ. ಇನ್ನು ಏನೋ ಬೇಕಣ. ಬೇಜಾರ್ ಅನ್ನೋದು 3-4 ವರ್ಷದ ಹಿಂದೆನೆ ಹೋಗ್ಬಿಟ್ಟಿದೆ ಎಲ್ಲ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ಇವಾಗ ಮುಂದೆ ಏನಿದ್ರು ಖುಷಿ, ಹ್ಯಾಪಿ ಆಗಿರಿ, ಜಾಲಿ ಆಗಿರಿ, ಇರೋಷ್ಟು ದಿನ ಖುಷಿ ಆಗಿರಿ. ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಹ್ಯಾಪಿ ಅಷ್ಟೇ. ಹ್ಯಾಪಿ ಆಗಿದ್ರೆ ಎಂತ ಬೇಜಾರಿದ್ರು ಹೋಗ್ಬಿಡುತ್ತಂತೆ. ಅದು ಉದಾಹರಣೆ ನಾನೇ. ಲೈಫಲ್ಲಿ ನಾವು ಇರೋಷ್ಟು ದಿನ ಎಂಜಾಯ್ ಮಾಡ್ತಾ ಇರಬೇಕು. ಹಾಗೆ ಹೋಗ್ತಾ ಇರೋ ರೋಡು ಚೆನ್ನಾಗಿರ್ಬೇಕು. ಈ ರೋಡು ಸ್ವಲ್ಪ ಹಾಳಾಗಿದೆ. ಸ್ವಾಗತ, ವೆಲ್ಕಮ್. ವಾವ್, ಏನ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು ನೈಟ್ ಹೊತ್ತು ಬಂದ್ರೆ ಇದ್ರ ವಿವೇ ಬೇರೆ ತರ ಇರುತ್ತೆ ಅಲ್ಲ. ನಂಗೆ ಈ ವೇಯಲ್ಲಿ ಒಂದು ಸಿಕ್ಕಿದೆ. ವಾವ್, ಚೆನ್ನಾಗಿದೆ. ಇಲ್ಲಿ ಆಚೆ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ನೋಡೋಕೆ ತುಂಬಾ ಸುಂದರವಾಗಿದೆ, ಬಟ್ ನೀರಿನ ಕಲರ್ ಚೆನ್ನಾಗಿಲ್ಲ. ಇಲ್ಲಿ ಯಾರೋ ಸಿಕ್ಬಿಟ್ಟು ಹೇಳಿದ್ರು, ಈ ನೀರಿಂದ ಮೇಲ್ಗಡೆ ಒಂದು ದೇವ್ರಿದೆಯಂತೆ. ಈ ನೀರಿಂದನೇ ಅಲ್ಲಿ ದೇವ್ರನ್ನ ತೊಳೆಯೋದಂತೆ. ತೊಳೆದಿ ಅಲ್ಲಿ ಪೂಜೆ ಮಾಡೋದು ಈ ನೀರಿಂದಾನೆ ಅಂತೆ. ಓಕೆ, ಬನ್ನಿ ಮುಂದೆ ಹೋಗೋಣ. ಈ ಮರಗಳಿಗೆ ಅದೆಷ್ಟು ಇತಿಹಾಸ ಇರುತ್ತೋ ನೋಡಿ. ಆದ್ರೆ ಇಲ್ಲಿ ರೋಡ್ ಮಾತ್ರ ತುಂಬಾ ಅಧ್ವಾನ ಆಗಿದೆ. ನಮ್ಮ ಕೆಲವು ಜನಗಳು ಅಧ್ವಾನ ಆದಂಗೆ ಏನು ಮಾಡಕ್ಕಾಗಲ್ಲ. ಅಲ್ಲಿ ನಿಧಾನಕ್ಕೆ ಚಲಿಸಿ. ಇಂಥ ರೋಡ್ಗಳಲ್ಲಿ ಅತಿ ವೇಗ ಆದ್ರೆ ತಿಥಿ ಬೇಗ ಆಗುತ್ತೆ. ನಾವು ಬೆಂಗಳೂರಲ್ಲಿದ್ದಾಗ ಗ್ಲಾಸ್ ಇಡ್ಸಕ್ಕೆ ತುಂಬಾ ಯೋಚನೆ ಮಾಡ್ತೀವಿ, ಯಾಕೆ ಅಂದ್ರೆ ಅಲ್ಲಿರೋ ಡೆಸ್ಟ್. ಬಟ್ ಈ ಕಡೆ ವೆದರ್ ಗಳಿಗೆಲ್ಲ ಬಂದಾಗ ಗ್ಲಾಸ್ ಇಳಿಸಿಲ್ಲ ಅಂದ್ರೆ ನಮಗ್ ಫೀಲ್ ಆಗಲ್ಲ ಡ್ರೈವ್ ಮಾಡೋದು. ಆ ತರ ನೋಡಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ. ಮನಸ್ಸೋತೋರೇ ಇಲ್ಲ ಅಂತಾರಲ್ಲ, ನಾನು ಪ್ರಕೃತಿ ಸೋತೋಗ್ಬಿಟ್ಟಿದ್ದೀನಿ. ನಾವು ಹೋಗ್ತಾ ದಾರಿಲಿ ಆ ಸಿಗೋ ಮರ, ಗಿಡ, ಹಳ್ಳಿ ಇದೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿಯಾಗುತ್ತೆ. ನೋಡಿ, ಈ ನದಿ ಏನು ಸುಂದರವಾಗಿದೆ. ಆ ಹರಿತಾ ಇರೋ ಒಂದು ಸೌಂಡೇ ವಿಸ್ಮಯವಾಗಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೇನೇ ಬೇಜಾರಿದ್ರು ಅದು ಒಂದು ಕ್ಷಣದಲ್ಲೇ ಮಾಯ ಆಗುತ್ತೆ. ಸೊ ನಿಮ್ಗೇನಾದ್ರು ಬೇಜಾರಾಗ್ತಾ ಇದೆ ಅಂದ್ರೆ ಮೊದಲು ಆಚೆ ಬನ್ನಿ, ಪ್ರಕೃತಿ ಜೊತೆ ನಿಮ್ ಟೈಮ್ ಸ್ಪೆಂಡ್ ಮಾಡಿ. ಆಗ ಯಾವ ಬೇಜಾರು ಆಗಲ್ಲ, ಹ್ಯಾಪಿ ಆಗಿರ್ತೀರಾ. ಪ್ರಕೃತಿಗೆ ಮನಸತಿ ಎಂಜಾಯ್ ಮಾಡೋರೇ ಇರಲ್ಲ. ಇಲ್ಲಿ ದುಡಿಯೋದ್ ಮುಖ್ಯ ಅಲ್ಲ, ದುಡಿಯೋದನ್ನ ಯಾವ ತರ ಬಳಸ್ಕೊಂಡ್ ನಾವ್ ಎಂಜಾಯ್ ಮಾಡ್ತೀವಿ ಅನ್ನೋದ್ ಮುಖ್ಯ. ತರ ಬೆಟ್ಟ ತೋರಿಸ್ತೀನಿ ನೋಡಿ. ಬಂತು, ವಾವ್, ಅಲ್ಲಿದೆ. ಇನ್ನು ನಾನು ಇಲ್ಲಿದ್ದೀನಿ. ಇನ್ನು ತುಂಬಾ ದೂರ ಟ್ರಾವೆಲ್ ಮಾಡ್ಬೇಕು. ಮಾಡೋಣ, ಮಾಡಿ ಅದನ್ನ ನಿಮಗೂ ತೋರ್ಸೋಣ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಯಾವ ಇವೆಲ್ಲ ಇವ್ ಬಂದಿ ಸ್ಪೀಡ್ ನನ್ನ ಆಡೇ ಹೊರಟೋಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾವು ಖುಷಿನ ಪಡಿಬೇಕು ಅಂದ್ರೆ ತುಂಬಾ ಕಷ್ಟನ ಪಡ್ಬೇಕಾಗುತ್ತೆ. ಅದಕ್ಕೆ ಈ ದಾರಿಗಳೇ ಸಾಕ್ಷಿ. ನಾವು ಒಂದು ನೇಚರ್ಗೆ ಹೋಗ್ಬೇಕಂದ್ರೆ ಎಷ್ಟು ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಹೋಗೋ ದಾರಿನೇ ತೋರಿಸುತ್ತೆ. ನಾವಾಗೆ ನೋಡ್ತಿದ್ದಂಗೆ ಬೆಟ್ಟದ ಹತ್ರ ಬಂದೇ ಬಿಟ್ಟು. ಹಾಯ್ ಫ್ರೆಂಡ್ಸ್, ಇಲ್ಲಿ ಯಾರು ಇಲ್ಲ, ನಾನು ಒಬ್ಬನೇ ಹತ್ತಾ ಇದ್ದೀನಿ ಬೆಟ್ಟನ. ನೋಡೋಣ ಹೇಗಿರುತ್ತೆ ಒಬ್ರೆ ಬೆಟ್ಟ ಹತ್ತೋ ಎಕ್ಸ್ಪೀರಿಯನ್ಸ್ ಅಂತ. ಜೀವನದಲ್ಲಿ ಹುಟ್ಟೋದು ಒಬ್ರೆ, ಸಾಯೋದು ಒಬ್ರೆ. ಈ ಸೆಂಟ್ರಲ್ಲಿ ಯಾಕೆ ನಾವು ಬೇರೆಯವ್ರನ್ನ ನಂಬ್ಕೊಂಡು ಬದುಕಬೇಕು? ಪ್ರಕೃತಿ ಜೊತೆ ನಾವು ಟೈ ಅಪ್ ಆಗೋಣ. ಆಗ ನಮ್ ಟೈಮ್ ಕೂಡ ಬ್ಯೂಟಿಫುಲ್ ಆಗಿರುತ್ತೆ.
ಕೆಲವು ಜನಗಳು ಏನಾದ್ರೂ ಒಂಚೂರು ಧೂಳ್ ಕೂತ್ಕೊಳಂಗಿಲ್ಲ ಅದ್ರ ಮೇಲೆ ಎಲ್ಲ ಬರೀತಾರೆ ನೋಡಿ ಈ ತರ. ನನ್ ಕಾರ್ ಮೇಲೆ ಸುಮಾರು ಸತಿ ಧೂಳ್ ಕೂತಾಗೆಲ್ಲ ಬರೀತಾ ಇರ್ತಾರೆ, ಅದಕ್ಕೋಸ್ಕರ ಇದನ್ನ ವಿಡಿಯೋ ಮಾಡಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ ಈ ಬೆಟ್ಟದ ಸ್ಟಾರ್ಟಿಂಗ್ ಇದು ಬರೀ ಕಲ್ಲು. ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ದಾರಿ ಕಾಣಿಸ್ತಾ ಇದೆ. ಹೊಸ ಬೆಟ್ಟ, ಹೊಸ ದಾರಿ, ಹೊಸ ಹೆಜ್ಜೆ. ನೋಡೋಣ ಏನು ಅನಿಸುತ್ತೆ. ನೋಡಿ ಇಲ್ಲಿಂದ ವ್ಯೂ ಹೆಂಗೆ ಕಾಣ್ತಾ ಇದೆ. ಇನ್ನೂ ಮೇಲೆ ಹೋಗ್ಬೇಕು, ಇದು ಸ್ಟಾರ್ಟಿಂಗು. ನೋಡಿ ಆ ಹಸು ನಿಂತಿರೋ ಜಾಗ ಆಗಲಿ, ಫುಲ್ಲು ಗ್ರೀನ್ರಿ, ಚಂದ ಇದೆ. ಈ ಬೆಟ್ಟ ಒಂಥರ ಬ್ಲಾಕ್ ರಾಕ್ ಇದ್ದಂಗಿದೆ ನೋಡಿ, ಬಟ್ ಶೇಪ್ ಯಾವುದೋ ಗೊತ್ತಿಲ್ಲ, ಬಟ್ ಈ ಥರ ಇದೆ. ನಿಮ್ಗಿದ್ರ ಶೇಪ್ ಯಾವುದು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ. ಇದೇ ಬೆಟ್ಟ ನೋಡಿ, ಹೆಂಗೋ ಬ್ರದರ್ ಸಿಕ್ಕಿದ್ರು ವಿಡಿಯೋ ಮಾಡಕ್ಕೆ. ಹಣ ಬಂದ. ಇದೇ ಬೆಟ್ಟ ನೋಡಕ್ಕೆ ಬ್ಲಾಕ್ ರಾಕ್ ಇದ್ದಂಗೈತೆ. ಬನ್ನಿ ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ. ಇಲ್ಲಿ ಎಲ್ಲ ಇರೋದು ಮಜಾ, ಮೇಲೆ ಮೇಲೆ ಮೇಲಿರೋದು ಮಜಾ. ಥ್ಯಾಂಕ್ ಯು. ಅಲ್ಲಿಂದ ಹತ್ಕೊಂಬಂದೆ. ಇಲ್ಲತ್ತದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕೆಂದರೆ ಫುಲ್ಲು ಒಂದೇ ಸಮ ನೋಡಿ ಬೆಟ್ಟನೇ ಯಾವ ಫ್ಲೋಲ್ಲಿ ಅಪ್ಪಿದೆ ಆ ಥರ. ಇಲ್ಲಿಂದ ಸ್ವಲ್ಪ ಮಿಸ್ ಆದರೂ ಉಳ್ಕೊಂಡು ಹೊರಟೈತಿ. ನೋಡಿ ಆ ಕಡೆ, ಅಲ್ಲಿ ನೋಡಿ ಆ ಕಡೆ ಬಂದ್ರೆ ಅದು ಕೇರಳ ಬಾರ್ಡರು, ಈ ಕಡೆ ಕರ್ನಾಟಕ. ನಾವು ಎರಡಕ್ಕೂ ಸೆಂಟ್ರಲ್ ಇದೀವಿ. ಇವಾಗ ಪ್ರೆಸೆಂಟ್ ನಾವು ಕರ್ನಾಟಕದಲ್ಲಿದ್ದೀವಿ. ಒಂದು ಸ್ವಲ್ಪ ಆ ಕಡೆ ಬೆಟ್ಟಕ್ಕೆ ಹೋದ್ರೆ ನಾವು ಕೇರಳಕ್ಕೆ ಹೋಗ್ಬಿಡ್ತೀವಿ. ಹಾಗೆ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ಗಳು ಇರ್ತಾರಂತೆ, ಆವಾಗ ನಮ್ಮನ್ನ ಬಿಡಲ್ಲ. ಯಾಕೆ ಅಂದ್ರೆ ಇಲ್ಲಿ ಏನಾದರೂ ಸಮಥಿಂಗ್ ತೊಂದರೆ ಇದ್ರೆ ಬಾರ್ಡರ್ಗಳಲ್ಲಿ ಅವಾಗ ಬಿಡಲ್ಲ. ಇವಾಗ ಹೆಜ್ಜೇನು ಪಾಸ್ ಆಯಿತು. ಅಯ್ಯೋ ಎಲ್ಲೆಲ್ಲಿಂದ ಹೆಜ್ಜೇನುಗಳು ಬರುತ್ತೆ ಗೊತ್ತಾಗಲ್ಲ. ಸಡನ್ನಾಗಿ ಕೂತ್ಕೊಬಿಟ್ಟೆ. ಅಯ್ಯಪ್ಪ. ನಿಮ್ಗೂ ಯಾವಾಗಾದ್ರೂ ಬೆಟ್ಟ ಹತ್ಬೇಕಾದ್ರೆ ಜೇನುಗಳು ಸಿಕ್ಕಿದ್ರೆ ಯಾವತ್ತೂ ನಿಂತ್ಕೊಳಕ್ ಹೋಗ್ಬಿಡಿ, ಕೂತ್ಕೊಂಬಿಡಿ. ಯಾಕೆ ಅಂದ್ರೆ ನಾವು ತುಂಬಾ ಹೈಟಲ್ಲಿ ಇರ್ತೀವಿ, ಅದು ಹೈಟಲ್ಲೇ ಪಾಸ್ ಆಗ್ತಾ ಇರುತ್ತೆ. ಇವಾಗ ಸ್ವಲ್ಪ ಹತ್ತಿದ್ದೀನಿ ನೋಡಿ, ಇನ್ನೂ ಒಂದು ಬೆಟ್ಟ ಇದೆ, ಇದನ್ನ ದಾಟ ಆ ಕಡೆ ಹೋಗ್ಬೇಕು. ಇಲ್ಲಿ ಕಾಲು ಭಯಾನಕ ಜಾರುತ್ತೆ, ಯಾಕೆಂದ್ರೆ ಇಲ್ಲಿರೋದೆಲ್ಲ ಬರೀ ಅಲ್ಲೇ ಬರೀ ಒಂಥರ ಮಣ್ಣು ಥರ. ನಾ ಈ ಕಡೆ ಹೋಗೋದು ಬೆಟ್ರ್ ಅಂದ್ಕೊಂತೀನಿ. ನೋಡಿ ಇಲ್ಲೆಲ್ಲ ಮಣ್ಣು, ಅದು ತುಂಬ ಧೂಳು ಮಣ್ಣು, ಸ್ಕಿಡ್ ಆಗುತ್ತೆ ತುಂಬ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಡೀಪ್ ಇದೆ ಅಂದರೆ ಹತ್ತೋದು ಭಯಂಕರ ಕಷ್ಟ. ಇನ್ನೂ ಮೇಲಿದೆ, ಇಲ್ಲಿ ಅಲ್ಲಿಗೆ ಹೋಗ್ಬೇಕು. ಹೋಗ್ತೀನಿ, ವೆಯ್ಟ್ ಮಾಡಿ. ಅಪ್ಪ, ಇಲ್ಲೆಲ್ಲ ಹತ್ತೋದಿದೆಯಲ್ಲ, ಇದು ಸ್ವಲ್ಪ ರಿಸ್ಕು. ಹೆಂಗೋ ಈ ಬ್ರದರ್ ಸಿಕ್ಕಿದ್ರು ವಿಡಿಯೋ ಮಾಡಕ್ಕೆ. ಪಾಪ ಇಲ್ಲ ಅಂದ್ರೆ ನನಗೂ ತುಂಬಾ ಕಷ್ಟ ಆಗೋದು. ಒಬ್ಬನೇ ಇಷ್ಟೆಲ್ಲ ವ್ಯೂನ ನಿಮಗೆ ತೋರ್ಸಕ್ಕೂ ಆಗ್ತಾ ಇರಲಿಲ್ಲ. ಸಾರಿ ಫ್ರೆಂಡ್ಸ್. ಮೇಲಿಂದ ವ್ಯೂ ತೋರ್ಸೋಣ ಅಂದ್ರೆ ಆ ಬ್ರದರ್ ಫುಲ್ ಸುಸ್ತಾಗಿ ಕೆಳಗೆ ಕುತ್ಕೊಂಡ್ಬಿಟ್ರು, ಅವ್ರ ಮೇಲಿಗೆ ಬರಲೇ ಇಲ್ಲ. ಆಮೇಲೆ ನೋಡಿದ್ರೆ ನನ್ನ ಸ್ಟೋರೇಜೇ ಫುಲ್ ಆಗೋಯ್ತು. ಈ ಐಫೋನ್ ಗೋಳೆ ಇದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಒಂಚೂರು ಕಾಲು ಸ್ಲಿಪ್ ಆಯ್ತು ಅಂದ್ರೂ ತುಂಬಾನೇ ಕಷ್ಟ ಇದೆ, ನೋಡ್ಕೊಂಡು ಹತ್ಬೇಕು. ಮೈ ಗಾಡ್. ಇನ್ನೇನು ಮೇಲೆ ತಲುಪ್ತೀನಿ ಈಗ. ಅಯ್ಯಪ್ಪ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಪ್ಪ, ಮೇಲೆ ತುಂಬ ಗಿಡಗಳಿದೆ. ಮೇಲೆಯಿಂದ ನೋಡಕ್ಕೆ ವ್ಯೂ ಮಾತ್ರ ಸೈಕ್ ಆಗಿತ್ತು. ಬಟ್ ಆ ಬ್ರದರ್ ಕೆಳಗೆ ಉಳ್ಕೊಂಬಿಟ್ರು. ಅವ್ರು ಬರೋ ಟೈಮ್ಗೆ ನನ್ನ ಐಫೋನ್ ಸ್ಟೋರೇಜ್ ಫುಲ್ ಆಗೋಯ್ತು. ಬಟ್ ಸೋ ಬ್ಯಾಡ್. ನಿಮಗೆ ನಾನು ಆ ವ್ಯೂನ ತೋರ್ಸೋಕ್ಕಾಗಿಲ್ಲ ಅನ್ನೋ ಬೇಜಾರು ತುಂಬ ಇದೆ. ಮೇಲೆ ಹತ್ತಿದ್ದೀನಿ ಇಲ್ಲಿರೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದೆ ಹೊಸವಾದ ವಿಧಾಂತರವಾದ ವಿಡಿಯೋಸ್ಗಳು ನಿನ್ನ ಮುಂದೆ ತರ್ತೀನಿ. ಥ್ಯಾಂಕ್ ಯು ಫಾರ್ ಆಲ್. ಲವ್ ಯು.